ಇಲ್ಲೊಂದು ಆಸ್ಪತ್ರೆ ಸರ್. ಈ ಆಸ್ಪತ್ರೆಯನ್ನ ಹೊಸದಾಗಿ ಮಾಡಿದ್ರು. 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರುವ ಕಟ್ಟಡ ಹುಳ ಹುಪ್ಪಟಗಳ ಗೂಡಾಗಿದೆ. ದಾನಿಗಳು ಕೊಟ್ಟಿರುವಂತಹ ಕೋಟ್ಯಾಂತರ ರೂಪಾಯಿ ವೆಚ್ಚದ ಯಂತ್ರಗಳು ಹಾಳಾಗ್ತಾ ಇದೆ. 4 ಹಿರಿಯ ವೈದ್ಯಾಧಿಕಾರಿಗಳು ಬೇಕು, 6 ನರ್ಸ್ ಸಿಬ್ಬಂದಿ ಬೇಕು, 10 ಡಿ ಗ್ರೂಪ್ ನೌಕರರು ಬೇಕು, 2 ಲ್ಯಾಬ್ ಟೆಕ್ನಿಷಿಯನ್ ಬೇಕು, 2 ಫಾರ್ಮಸಿಸ್ಟ್ ಬೇಕು. 4 ಹಿರಿಯ ವೈದ್ಯಾಧಿಕಾರಿಗಳು ಸ್ವಲ್ಪ ಕಷ್ಟ ಆಗ್ಬೋದು, ನನಗೆ ಗೊತ್ತಿದೆ, ಆ ಪ್ರಶ್ನೆ ಅಂತಲ್ಲ. ಆದ್ರೆ ಒಬ್ಬರಿಬ್ಬರು ಸಿಗ್ತಾರೆ. ನೀವು ಮನಸ್ಸು ಮಾಡಿದ್ರೆ ಸಂಬಂಧಪಟ್ಟ DHOಗಳು ಆಗತ್ತೆ ಕೆಲಸ. 2 ವರ್ಷಗಳಿಂದ ಹೀಗೆ ಬಿಟ್ಟಿದ್ದೀರಿ ಅಂತಂದ್ರೆ ನೀವೆಲ್ಲ ಸಂಬಳ ಬಿಟ್ಬಿಡಿ, ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ. ಇದರ ಬಗ್ಗೆ ಒಂದು ವಾಕ್ಥ್ರೂ ಮಾಡಿದ್ರೆ ಸಂಬಂಧಪಟ್ಟ ಎಚ್ಚೆತ್ಕೋಬೇಕು. ಇಲ್ಲ ಅಂತಂದ್ರೆ ಎಲ್ಲರನ್ನು ಡಿಸ್ಮಿಸ್ ಮಾಡಿ ಬಿಸಾಕ್ರಿ, ನೋಡೋಣ ಗೌರ್ಮೆಂಟ್ ನಡೆಯುತ್ತಾ ಇಲ್ವಾ ಅಥವಾ ಜಗತ್ತು ನಡೆಯುತ್ತಾ ಇಲ್ವಾ ಅಂತೇಳಿ. ಇವ್ರಿಗೆ ಹೆಂಗಾಗಿದೆ ಸರ್ಕಾರಿ ಅಧಿಕಾರಿಗಳಿಗೆ ಅಂತಂದ್ರೆ, ನಾವಿಲ್ಲ ಅಂತಂದ್ರೆ ಆಗೋದೇ ಇಲ್ಲ. ನೀವು ದೇವರಲ್ಲ, ನೀವು ಯಜಮಾನರಲ್ಲ, ನೀವು ನಮ್ಮ ನೌಕರರು, ನಮ್ಮ ಕೆಲಸಕ್ಕಿರೋ ಸೆಕ್ಯೂರಿಟಿ ಗಾರ್ಡ್. ನೀವು ನೋಡಿ ಒಂದು ವಾಕ್ಥ್ರೂ ಮಾಡಿದ್ದಾರೆ, ಆ ಪರಿಸ್ಥಿತಿ ನೋಡಿ ಅಲ್ಲಿ. ಆಮೇಲೆ DHO ಮತ್ತೊಬ್ಬರು ನೋಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಲಿ, ಇನ್ಕ್ಲೂಡಿಂಗ್ ಜಿಲ್ಲಾಧಿಕಾರಿಗಳು. ಪ್ಲೀಸ್. ಬಡವರಿಗೆ ಉಚಿತ ಆರೋಗ್ಯ ಕಲ್ಪಿಸಬೇಕಂತೇಳಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡುತ್ತೆ. ಆದರೆ ಸರ್ಕಾರದ ಅನುದಾನ ಇವಾಗ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಅಂತಲೇ ಹೇಳ್ಬೋದು. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನರೇಗಲ್ ಪಟ್ಟಣದ ಆಸ್ಪತ್ರೆಯಲ್ಲಿದ್ದೇವೆ. ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. 2021ರಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಲಾಗಿತ್ತು. ಆವಾಗ ಈ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಆದರೆ ಈವರೆಗೂ ಕೂಡ ಯಾವುದೇ ರೋಗಿಗಳಿಗೆ ಚಿಕಿತ್ಸೆ ಕೊಡದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಡೀ ಆಸ್ಪತ್ರೆಯಲ್ಲಿ ಜಿಡ್ಡು ಹಿಡಿದ ವಾತಾವರಣ ನಿರ್ಮಾಣವಾಗಿದೆ. ಎಲ್ಲ ಕಡೆ ಕೂಡ ಏನು ಜಾಡು ಕೂಡ ಇದೆ. ಅದೇ ರೀತಿಯಾಗಿ ಇಲ್ಲಿರುವಂಥ ಆಸ್ಪತ್ರೆಯಲ್ಲಿ ಗಾಜುಗಳು ಕೂಡ ಸಂಪೂರ್ಣವಾಗಿ ಒಡೆದು ಹೋಗಿದ್ದಾವೆ. ಸರ್ಕಾರ 2021ರಲ್ಲೇ ಈ ಒಂದು ಬೃಹತ್ ಆಸ್ಪತ್ರೆ ಏನಿದೆ ಇದನ್ನು ಉದ್ಘಾಟನೆ ಮಾಡಿದೆ. ಈ ಒಂದು ನರೇಗಲ್ ಪಟ್ಟಣದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇತ್ತು, ಅದನ್ನು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಏನು ಹೆಚ್ಚಳ ಮಾಡಿದ್ರು. ಆದರೆ ಈವರೆಗೂ ಕೂಡ ಇಲ್ಲಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿಲ್ಲ. ಹೀಗಾಗಿ ಇಡೀ ಆಸ್ಪತ್ರೆ ಸಂಪೂರ್ಣವಾಗಿ ಏನು ಒಂದು ಹಾಳಾಗಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಈ ರೀತಿ ಒಳ್ಳೆಯ ಕಟ್ಟಡ ಇದ್ರೂ ಕೂಡ ಇಲ್ಲಿರುವಂಥ ವಸ್ತುಗಳು ಹಾಕಿದ್ದಾರೆ ಎಲ್ಲೆಂದರಲ್ಲಿ. ಇಲ್ಲಿ ನಾವು ಈ ಭಾಗದಲ್ಲಿ ನೋಡ್ತಾ ಇರಬಹುದು, ವೈದ್ಯಕೀಯ ಸೌಕರ್ಯಗಳು ಕೂಡ ಇಲ್ಲಿ ಕಲ್ಪಿಸಲಾಗಿದೆ. ಬೇರೆ ಬೇರೆ ಖಾಸಗಿ ಕಂಪನಿಗಳು ಹೈಟೆಕ್ ವಸ್ತುಗಳನ್ನು ಕೂಡ ವೈದ್ಯಕೀಯ ವಸ್ತುಗಳನ್ನು ನೀಡಿದೆ. ಆದರೆ ಇವುಗಳ ಬಳಕೆ ಕೂಡ ಆಗ್ತಾ ಇಲ್ಲ. ಸುಮಾರು 7-8 ತಿಂಗಳುಗಳಿಂದನೂ ಕೂಡ ಇದೇ ರೀತಿ ಹೈಟೆಕ್ ವಸ್ತುಗಳೇನಿದ್ದಾವೆ, ಹೈಟೆಕ್ ವಸ್ತುಗಳಿದ್ರೂ ಕೂಡ ಇವು ಬಳಕೆ ಆಗ್ತಾ ಇಲ್ಲ. ಹೀಗಾಗಿ ಸರ್ಕಾರದ ವಿರುದ್ಧ ಗ್ರಾಮಸ್ಥರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನ ಕೊಟ್ಟು ಹೈಟೆಕ್ ಆಸ್ಪತ್ರೆ ಮಾಡಿದೆ, ಹೈಟೆಕ್ ವೈದ್ಯಕೀಯ ಸೌಕರ್ಯಗಳು ಕೂಡ ಬಂದವೆ, ಆದರೆ ಇಲ್ಲಿ ಸಿಬ್ಬಂದಿಗಳಿಲ್ಲ. ಹೀಗಾಗಿ ಇಡೀ ಆಸ್ಪತ್ರೆ ಯಾವುದೇ ರೀತಿಯಿಂದ ಕೆಲಸಕ್ಕೆ ಬಾರದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಆದಷ್ಟು ಬೇಗ ಏನು ಈ ಒಂದು ಸಮುದಾಯ ಭವನ ಇದೆ, ಈ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಆದಷ್ಟು ಬೇಗ ವೈದ್ಯಕೀಯ ಸೌಕರ್ಯಗಳು ಮತ್ತು ಇಲ್ಲಿಯ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಇಲ್ಲಿ ಬರುವಂಥ ರೋಗಿಗಳೇನಿರ್ತಾರೆ ಇವರಿಗೆ ಸೂಕ್ತವಾದ ಅನುಕೂಲ ಮಾಡಿಕೊಡಬೇಕು ಮತ್ತು ಒಳ್ಳೆಯ ಉಚಿತವಾದಂಥ ಆರೋಗ್ಯಕ್ಕೆ ತಪಾಸಣೆ ಮಾಡಲು ಒಳ್ಳೆಯ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಬೇಕಂತೇಳಿ ಇಲ್ಲಿಯ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಓಕೆ, ಇವೆಷ್ಟು ಈ ಆಸ್ಪತ್ರೆ ಬಗ್ಗೆ ಹೇಳಿರುವಂಥದ್ದು. ಎಲರ್ಟ್ ಆಗೋರು ಎಲರ್ಟ್ ಆಗ್ತಾರೆ. ಇಲ್ಲ ಅಂತಂದರೆ ಒಂದು ಕ್ರಾಂತಿ ಅಂತೂ ಶುರುವಾಗುತ್ತೆ. ಆ ಹುಡುಗರು ಹೆಂಗಿರ್ಬೇಕಂದ್ರೆ ಅವನು BJP, ಕಾಂಗ್ರೆಸ್, JDS, ಅವನು ಇವನು ಅಂತ ಅಲ್ಲ. ಈ ಸಮಾಜ, ನಮ್ಮ ದುಡ್ಡು, ನಮ್ಮ ಓಟು, ಕೆಲಸ ಮಾಡೋನು ಇರಬೇಕು. ಇಲ್ಲ ಅಂತಂದರೆ ಸೀದಾ ಎಲ್ಲಿ ಮೆಜೆಸ್ಟಿಕಲ್ಲಿ ಎಗ್ ರೈಸು. ಈಗ ಮೆಜೆಸ್ಟಿಕಲ್ಲಿ ಎಗ್ ರೈಸ್ ಮಾಡೋರು ಬಂದ್ಬಿಟ್ಟು ನನಗೆ ಬೈತಾರೆ ಅಂತ ಅನಿಸುತ್ತೆ. ಸಲ ಇಲ್ಲಿ ಜನ ಜಾಸ್ತಿ ಆಗಿಬಿಡ್ತಾರೆ ಅಂತೇಳಿ. ಅಷ್ಟೇ. ನಿಮ್ಮ ಕೆಲಸವನ್ನು ಮಾಡಿ, ನಿಮ್ಮ ಬಂಡವಾಳವನ್ನು ಸಂಬಂಧಪಟ್ಟವ್ರಿಗೆ ಹೇಳ್ತೀವಿ. ಕೆಲಸ ಕಳ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ. ಇಲ್ಲೊಂದು ಆಸ್ಪತ್ರೆ ಸರ್. ಈ ಆಸ್ಪತ್ರೆಯನ್ನ ಹೊಸದಾಗಿ ಮಾಡಿದ್ರು. 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರುವ ಕಟ್ಟಡ ಹುಳ ಹುಪ್ಪಟಗಳ ಗೂಡಾಗಿದೆ. ದಾನಿಗಳು ಕೊಟ್ಟಿರುವಂಥ ಕೋಟ್ಯಾಂತರ ರೂಪಾಯಿ ವೆಚ್ಚದ ಯಂತ್ರಗಳು ಹಾಳಾಗ್ತಾ ಇದೆ. 4 ಹಿರಿಯ ವೈದ್ಯಾಧಿಕಾರಿಗಳು ಬೇಕು, 6 ನರ್ಸ್ ಸಿಬ್ಬಂದಿ ಬೇಕು, 10 ಡಿ ಗ್ರೂಪ್ ನೌಕರರು ಬೇಕು, 2 ಲ್ಯಾಬ್ ಟೆಕ್ನಿಷಿಯನ್ ಬೇಕು, 2 ಫಾರ್ಮಸಿಸ್ಟ್ ಬೇಕು. 4 ಹಿರಿಯ ವೈದ್ಯಾಧಿಕಾರಿಗಳು ಸ್ವಲ್ಪ ಕಷ್ಟ ಆಗ್ಬೋದು, ನನಗೆ ಗೊತ್ತಿದೆ, ಆ ಪ್ರಶ್ನೆ ಅಂತಲ್ಲ. ಆದ್ರೆ ಒಬ್ಬರಿಬ್ಬರು ಸಿಗ್ತಾರೆ. ನೀವು ಮನಸ್ಸು ಮಾಡಿದ್ರೆ ಸಂಬಂಧಪಟ್ಟ DHOಗಳು ಆಗತ್ತೆ ಕೆಲಸ. 2 ವರ್ಷಗಳಿಂದ ಹೀಗೆ ಬಿಟ್ಟಿದ್ದೀರಿ ಅಂತಂದ್ರೆ ನೀವೆಲ್ಲ ಸಂಬಳ ಬಿಟ್ಬಿಡಿ, ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ. ಇದರ ಬಗ್ಗೆ ಒಂದು ವಾಕ್ಥ್ರೂ ಮಾಡಿದ್ರೆ ಸಂಬಂಧಪಟ್ಟ ಎಚ್ಚೆತ್ಕೋಬೇಕು. ಇಲ್ಲ ಅಂತಂದ್ರೆ ಎಲ್ಲರನ್ನು ಡಿಸ್ಮಿಸ್ ಮಾಡಿ ಬಿಸಾಕ್ರಿ, ನೋಡೋಣ ಗೌರ್ಮೆಂಟ್ ನಡೆಯುತ್ತಾ ಇಲ್ವಾ ಅಥವಾ ಜಗತ್ತು ನಡೆಯುತ್ತಾ ಇಲ್ವಾ ಅಂತೇಳಿ. ಇವ್ರಿಗೆ ಹೆಂಗಾಗಿದೆ ಸರ್ಕಾರಿ ಅಧಿಕಾರಿಗಳಿಗೆ ಅಂತಂದ್ರೆ, ನಾವಿಲ್ಲ ಅಂತಂದ್ರೆ ಆಗೋದೇ ಇಲ್ಲ. ನೀವು ದೇವರಲ್ಲ, ನೀವು ಯಜಮಾನರಲ್ಲ, ನೀವು ನಮ್ಮ ನೌಕರರು, ನಮ್ಮ ಕೆಲಸಕ್ಕಿರೋ ಸೆಕ್ಯೂರಿಟಿ ಗಾರ್ಡ್. ನೀವು ನೋಡಿ ಒಂದು ವಾಕ್ಥ್ರೂ ಮಾಡಿದ್ದಾರೆ, ಆ ಪರಿಸ್ಥಿತಿ ನೋಡಿ ಅಲ್ಲಿ.
ಆಮೇಲೆ ಡಿ ಎಚ್ ಮತ್ತೊಬ್ಬರು ನೋಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಲಿ, ಇನ್ಕ್ಲೂಡಿಂಗ್ ಜಿಲ್ಲಾಧಿಕಾರಿಗಳು. ಪ್ಲೀಸ್. ಬಡವರಿಗೆ ಉಚಿತ ಆರೋಗ್ಯ ಕಲ್ಪಿಸಬೇಕಂತೇಳಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡುತ್ತೆ. ಆದರೆ ಸರ್ಕಾರದ ಅನುದಾನ ಇವಾಗ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಅಂತಲೇ ಹೇಳ್ಬೋದು. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನರೇಗಲ್ ಪಟ್ಟಣದ ಆಸ್ಪತ್ರೆಯಲ್ಲಿದ್ದೇವೆ. ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. 2021ರಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಲಾಗಿತ್ತು. ಆವಾಗ ಈ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಆದರೆ ಈವರೆಗೂ ಕೂಡ ಯಾವುದೇ ರೋಗಿಗಳಿಗೆ ಚಿಕಿತ್ಸೆ ಕೊಡದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಡೀ ಆಸ್ಪತ್ರೆಯಲ್ಲಿ ಜಿಡ್ಡು ಹಿಡಿದ ವಾತಾವರಣ ನಿರ್ಮಾಣವಾಗಿದೆ. ಎಲ್ಲ ಕಡೆಯೂ ಕೂಡ ಏನು ಜಾಡು ಕೂಡ ಇದೆ. ಅದೇ ರೀತಿಯಾಗಿ ಇಲ್ಲಿರುವಂಥ ಆಸ್ಪತ್ರೆಯಲ್ಲಿ ಗಾಜುಗಳು ಕೂಡ ಸಂಪೂರ್ಣವಾಗಿ ಒಡೆದು ಹೋಗಿದ್ದಾವೆ. ಸರ್ಕಾರ 2021ರಲ್ಲೇ ಈ ಒಂದು ಬೃಹತ್ ಆಸ್ಪತ್ರೆ ಏನಿದೆ ಇದನ್ನು ಉದ್ಘಾಟನೆ ಮಾಡಿದೆ. ಈ ಒಂದು ನರೇಗಲ್ ಪಟ್ಟಣದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇತ್ತು, ಅದನ್ನು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಏನು ಹೆಚ್ಚಳ ಮಾಡಿದ್ರು. ಆದರೆ ಈವರೆಗೂ ಕೂಡ ಇಲ್ಲಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿಲ್ಲ. ಹೀಗಾಗಿ ಇಡೀ ಆಸ್ಪತ್ರೆ ಸಂಪೂರ್ಣವಾಗಿ ಏನು ಒಂದು ಹಾಳಾಗಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಈ ರೀತಿ ಒಳ್ಳೆಯ ಕಟ್ಟಡ ಇದ್ರೂ ಕೂಡ ಇಲ್ಲಿರುವಂಥ ವಸ್ತುಗಳು ಹಾಕಿದ್ದಾರೆ ಎಲ್ಲೆಂದರಲ್ಲಿ. ಇಲ್ಲಿ ನಾವು ಈ ಭಾಗದಲ್ಲಿ ನೋಡ್ತಾ ಇರಬಹುದು ವೈದ್ಯಕೀಯ ಸೌಕರ್ಯಗಳು ಕೂಡ ಇಲ್ಲಿ ಕಲ್ಪಿಸಲಾಗಿದೆ. ಬೇರೆ ಬೇರೆ ಖಾಸಗಿ ಕಂಪನಿಗಳು ಹೈಟೆಕ್ ವಸ್ತುಗಳನ್ನು ಕೂಡ ವೈದ್ಯಕೀಯ ವಸ್ತುಗಳನ್ನು ನೀಡಿದೆ. ಆದರೆ ಇವುಗಳ ಬಳಕೆ ಕೂಡ ಆಗ್ತಾ ಇಲ್ಲ. ಸುಮಾರು 7-8 ತಿಂಗಳುಗಳಿಂದನೂ ಕೂಡ ಇದೇ ರೀತಿ ಹೈಟೆಕ್ ವಸ್ತುಗಳೇನಿದ್ದಾವೆ, ಹೈಟೆಕ್ ವಸ್ತುಗಳಿದ್ರೂ ಕೂಡ ಇವು ಬಳಕೆ ಆಗ್ತಾ ಇಲ್ಲ. ಹೀಗಾಗಿ ಸರ್ಕಾರದ ವಿರುದ್ಧ ಗ್ರಾಮಸ್ಥರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನ ಕೊಟ್ಟು ಹೈಟೆಕ್ ಆಸ್ಪತ್ರೆ ಮಾಡಿದೆ, ಹೈಟೆಕ್ ವೈದ್ಯಕೀಯ ಸೌಕರ್ಯಗಳು ಕೂಡ ಬಂದವೆ, ಆದರೆ ಇಲ್ಲಿ ಸಿಬ್ಬಂದಿಗಳಿಲ್ಲ. ಹೀಗಾಗಿ ಇಡೀ ಆಸ್ಪತ್ರೆ ಯಾವುದೇ ರೀತಿಯಿಂದ ಕೆಲಸಕ್ಕೆ ಬಾರದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಆದಷ್ಟು ಬೇಗ ಏನು ಈ ಒಂದು ಸಮುದಾಯ ಭವನ ಇದೆ, ಈ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಆದಷ್ಟು ಬೇಗ ವೈದ್ಯಕೀಯ ಸೌಕರ್ಯಗಳು ಮತ್ತು ಇಲ್ಲಿಯ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಇಲ್ಲಿ ಬರುವಂಥ ರೋಗಿಗಳೇನಿರ್ತಾರೆ ಇವರಿಗೆ ಸೂಕ್ತವಾದ ಅನುಕೂಲ ಮಾಡಿಕೊಡಬೇಕು ಮತ್ತು ಒಳ್ಳೆಯ ಉಚಿತವಾದಂಥ ಆರೋಗ್ಯಕ್ಕೆ ತಪಾಸಣೆ ಮಾಡಲು ಒಳ್ಳೆಯ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಬೇಕಂತೇಳಿ ಇಲ್ಲಿಯ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಹಾಗೆ ಇವೆಷ್ಟು ಈ ಆಸ್ಪತ್ರೆ ಬಗ್ಗೆ ಹೇಳಿರುವಂಥದ್ದು. ಎಲರ್ಟ್ ಆಗೋರು ಎಲರ್ಟ್ ಆಗ್ತಾರೆ, ಇಲ್ಲ ಅಂತಂದರೆ ಒಂದು ಕ್ರಾಂತಿ ಅಂತೂ ಶುರುವಾಗುತ್ತೆ. ಆ ಹುಡುಗರು ಹೆಂಗಿರ್ಬೇಕಂದ್ರೆ ಅವನು BJP, ಕಾಂಗ್ರೆಸ್, JDS ಅವನು ಇವನು ಅಂತ ಅಲ್ಲ. ಈ ಸಮಾಜ, ನಮ್ಮ ದುಡ್ಡು, ನಮ್ಮ ಓಟು ಕೆಲಸ ಮಾಡೋನು ಇರಬೇಕು. ಇಲ್ಲ ಅಂತಂದರೆ ಸೀದಾ ಎಲ್ಲಿ ಮೆಜೆಸ್ಟಿಕಲ್ಲಿ ಎಗ್ರೈಸು. ಈಗ ಮೆಜೆಸ್ಟಿಕಲ್ಲಿ ಎಗ್ರೈಸ್ ಮಾಡೋರು ಬಂದ್ಬಿಟ್ಟು ನನಗೆ ಬೈತಾರೆ ಅಂತ ಅನಿಸುತ್ತೆ. ಸಲ ಇಲ್ಲಿ ಜಾಸ್ತಿ ಆಗಿಬಿಡ್ತಾರೆ ಅಂತೇಳಿ. ಅಷ್ಟೇ. ನಿಮ್ಮ ಕೆಲಸವನ್ನು ಮಾಡಿ ನಿಮ್ಮ ಬಂಡವಾಳವನ್ನು ಸಂಬಂಧಪಟ್ಟವ್ರಿಗೆ ಹೇಳ್ತೀವಿ. ಕೆಲಸ ಕಳ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ. ಇಲ್ಲೊಂದು ಆಸ್ಪತ್ರೆ ಸರ್. ಈ ಆಸ್ಪತ್ರೆಯನ್ನು ಹೊಸದಾಗಿ ಮಾಡಿದ್ರು. 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರೋ ಕಟ್ಟಡ ಹುಳ ಹುಪ್ಪಟಗಳ ಗೂಡಾಗಿದೆ. ದಾನಿಗಳು ಕೊಟ್ಟಿರುವಂಥ ಕೋಟ್ಯಾಂತರ ರೂಪಾಯಿ ವೆಚ್ಚದ ಯಂತ್ರಗಳು ಹಾಳಾಗ್ತಾ ಇದೆ. 4 ಹಿರಿಯ ವೈದ್ಯಾಧಿಕಾರಿಗಳು ಬೇಕು, 6 ನರ್ಸ್ ಸಿಬ್ಬಂದಿ ಬೇಕು, 10 ಡಿ ಗ್ರೂಪ್ ನೌಕರರು ಬೇಕು, 2 ಲ್ಯಾಬ್ ಟೆಕ್ನಿಷಿಯನ್ ಬೇಕು, 2 ಫಾರ್ಮಸಿಸ್ಟ್ ಬೇಕು, 4 ಹಿರಿಯ ವೈದ್ಯಾಧಿಕಾರಿಗಳು. ಸ್ವಲ್ಪ ಕಷ್ಟ ಆಗ್ಬೋದು, ನನಗೆ ಗೊತ್ತಿದೆ, ಆ ಪ್ರಶ್ನೆ ಅಂತಲ್ಲ. ಆದರೆ ಒಬ್ಬರಿಬ್ಬರು ಸಿಗ್ತಾರೆ. ನೀವು ಮನಸ್ಸು ಮಾಡಿದರೆ ಸಂಬಂಧಪಟ್ಟ DHOಗಳು ಆಗತ್ತೆ ಕೆಲಸ. 2 ವರ್ಷಗಳಿಂದ ಹೀಗೆ ಬಿಟ್ಟಿದ್ದೀರಿ ಅಂತಂದರೆ ನೀವೆಲ್ಲ ಸಂಬಳ ಬಿಟ್ಬಿಡಿ, ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದರೆ. ಇದರ ಬಗ್ಗೆ ಒಂದು ವಾಕ್ಥ್ರೂ ಮಾಡಿದ್ರೆ ಸಂಬಂಧಪಟ್ಟವರು ಎಚ್ಚೆತ್ಕೋಬೇಕು. ಇಲ್ಲ ಅಂತಂದ್ರೆ ಎಲ್ಲರನ್ನು ಡಿಸ್ಮಿಸ್ ಮಾಡಿ ಬಿಸಾಕ್ರಿ, ನೋಡೋಣ ಗೌರ್ಮೆಂಟ್ ನಡೆಯುತ್ತಾ ಇಲ್ವಾ ಅಥವಾ ಜಗತ್ತು ನಡೆಯುತ್ತಾ ಇಲ್ವಾ ಅಂತೇಳಿ. ಇವ್ರಿಗೆ ಹೆಂಗಾಗಿದೆ ಸರ್ಕಾರಿ ಅಧಿಕಾರಿಗಳಿಗೆ ಅಂತಂದ್ರೆ, ನಾವಿಲ್ಲ ಅಂತಂದ್ರೆ ಆಗೋದೇ ಇಲ್ಲ. ನೀವು ದೇವರಲ್ಲ, ನೀವು ಯಜಮಾನರಲ್ಲ, ನೀವು ನಮ್ಮ ನೌಕರರು, ನಮ್ಮ ಕೆಲಸಕ್ಕಿರೋ ಸೆಕ್ಯೂರಿಟಿ ಗಾರ್ಡ್. ನೀವು ನೋಡಿ ಒಂದು ವಾಕ್ಥ್ರೂ ಮಾಡಿದ್ದಾರೆ. ಆ ಪರಿಸ್ಥಿತಿ ನೋಡಿ ಅಲ್ಲಿ. ಆಮೇಲೆ DHO ಮತ್ತೊಬ್ಬರು ನೋಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಲಿ, ಇನ್ಕ್ಲೂಡಿಂಗ್ ಜಿಲ್ಲಾಧಿಕಾರಿಗಳು. ಪ್ಲೀಸ್. ಬಡವರಿಗೆ ಉಚಿತ ಆರೋಗ್ಯ ಕಲ್ಪಿಸಬೇಕಂತೇಳಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡುತ್ತೆ. ಆದರೆ ಸರ್ಕಾರದ ಅನುದಾನ ಇವಾಗ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಅಂತಲೇ ಹೇಳ್ಬೋದು. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನರೇಗಲ್ ಪಟ್ಟಣದ ಆಸ್ಪತ್ರೆಯಲ್ಲಿದ್ದೇವೆ. ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. 2021ರಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಲಾಗಿತ್ತು. ಆವಾಗ ಈ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಆದರೆ ಈವರೆಗೂ ಕೂಡ ಯಾವುದೇ ರೋಗಿಗಳಿಗೆ ಚಿಕಿತ್ಸೆ ಕೊಡದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಡೀ ಆಸ್ಪತ್ರೆಯಲ್ಲಿ ಜಿಡ್ಡು ಹಿಡಿದ ವಾತಾವರಣ ನಿರ್ಮಾಣವಾಗಿದೆ.
ನಿರ್ಮಾಣವಾಗಿದೆ. ಎಲ್ಲ ಕಡೆ ಕೂಡ ಏನು ಜಾಡು ಕೂಡ ಇದೆ. ಅದೇ ರೀತಿಯಾಗಿ ಇಲ್ಲಿರುವಂಥ ಆಸ್ಪತ್ರೆಯಲ್ಲಿ ಗಾಜುಗಳು ಕೂಡ ಸಂಪೂರ್ಣವಾಗಿ ಒಡೆದು ಹೋಗಿದ್ದಾವೆ. ಸರ್ಕಾರ 2021ರಲ್ಲೇ ಈ ಒಂದು ಬೃಹತ್ ಆಸ್ಪತ್ರೆ ಏನಿದೆ ಇದನ್ನು ಉದ್ಘಾಟನೆ ಮಾಡಿದೆ. ಈ ಒಂದು ನರೇಗಲ್ ಪಟ್ಟಣದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇತ್ತು, ಅದನ್ನು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಏನು ಹೆಚ್ಚಳ ಮಾಡಿದ್ರು. ಆದರೆ ಈವರೆಗೂ ಕೂಡ ಇಲ್ಲಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿಲ್ಲ. ಹೀಗಾಗಿ ಇಡೀ ಆಸ್ಪತ್ರೆ ಸಂಪೂರ್ಣವಾಗಿ ಏನು ಒಂದು ಹಾಳಾಗಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಈ ರೀತಿ ಒಳ್ಳೆಯ ಕಟ್ಟಡ ಇದ್ರೂ ಕೂಡ ಇಲ್ಲಿರುವಂಥ ವಸ್ತುಗಳು ಹಾಕಿದ್ದಾರೆ ಎಲ್ಲೆಂದರಲ್ಲಿ. ಇಲ್ಲಿ ನಾವು ಈ ಭಾಗದಲ್ಲಿ ನೋಡ್ತಾ ಇರಬಹುದು ವೈದ್ಯಕೀಯ ಸೌಕರ್ಯಗಳು ಕೂಡ ಇಲ್ಲಿ ಕಲ್ಪಿಸಲಾಗಿದೆ. ಬೇರೆ ಬೇರೆ ಖಾಸಗಿ ಕಂಪನಿಗಳು ಹೈಟೆಕ್ ವಸ್ತುಗಳನ್ನು ಕೂಡ ವೈದ್ಯಕೀಯ ವಸ್ತುಗಳನ್ನು ನೀಡಿದೆ. ಆದರೆ ಇವುಗಳ ಬಳಕೆ ಕೂಡ ಆಗ್ತಾ ಇಲ್ಲ. ಸುಮಾರು 7-8 ತಿಂಗಳುಗಳಿಂದನೂ ಕೂಡ ಇದೇ ರೀತಿ ಹೈಟೆಕ್ ವಸ್ತುಗಳೇನಿದ್ದಾವೆ, ಹೈಟೆಕ್ ವಸ್ತುಗಳಿದ್ರೂ ಕೂಡ ಇವು ಬಳಕೆ ಆಗ್ತಾ ಇಲ್ಲ. ಹೀಗಾಗಿ ಸರ್ಕಾರದ ವಿರುದ್ಧ ಗ್ರಾಮಸ್ಥರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನ ಕೊಟ್ಟು ಹೈಟೆಕ್ ಆಸ್ಪತ್ರೆ ಮಾಡಿದೆ, ಹೈಟೆಕ್ ವೈದ್ಯಕೀಯ ಸೌಕರ್ಯಗಳು ಕೂಡ ಬಂದವೆ, ಆದರೆ ಇಲ್ಲಿ ಸಿಬ್ಬಂದಿಗಳಿಲ್ಲ. ಹೀಗಾಗಿ ಇಡೀ ಆಸ್ಪತ್ರೆ ಯಾವುದೇ ರೀತಿಯಿಂದ ಕೆಲಸಕ್ಕೆ ಬಾರದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಆದಷ್ಟು ಬೇಗ ಏನು ಸಮುದಾಯ ಭವನ ಇದೆ, ಈ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಆದಷ್ಟು ಬೇಗ ವೈದ್ಯಕೀಯ ಸೌಕರ್ಯಗಳು ಮತ್ತು ಇಲ್ಲಿಯ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಇಲ್ಲಿ ಬರುವಂಥ ರೋಗಿಗಳಿರ್ತಾರೆ ಇವರಿಗೆ ಸೂಕ್ತವಾದ ಅನುಕೂಲ ಮಾಡಿಕೊಡಬೇಕು ಮತ್ತು ಒಳ್ಳೆಯ ಉಚಿತವಾದಂಥ ಆರೋಗ್ಯಕ್ಕೆ ತಪಾಸಣೆ ಮಾಡಲು ಒಳ್ಳೆಯ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಬೇಕಂತೇಳಿ ಇಲ್ಲಿಯ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಹಾಗೆ ಇವೆಷ್ಟು ಈ ಆಸ್ಪತ್ರೆ ಬಗ್ಗೆ ಹೇಳಿರುವಂಥದ್ದು. ಎಲರ್ಟ್ ಆಗೋರು ಎಲರ್ಟ್ ಆಗ್ತಾರೆ, ಇಲ್ಲ ಅಂತಂದರೆ ಒಂದು ಕ್ರಾಂತಿ ಅಂತೂ ಶುರುವಾಗುತ್ತೆ. ಆ ಹುಡುಗರು ಹೆಂಗಿರ್ಬೇಕಂದ್ರೆ ಅವನು BJP, ಕಾಂಗ್ರೆಸ್, JDS ಅವನು ಇವನು ಅಂತ ಅಲ್ಲ. ಈ ಸಮಾಜ, ನಮ್ಮ ದುಡ್ಡು, ನಮ್ಮ ಓಟು, ಕೆಲಸ ಮಾಡೋನು ಇರಬೇಕು. ಇಲ್ಲ ಅಂತಂದರೆ ಸೀದಾ ಎಲ್ಲಿ ಮೆಜೆಸ್ಟಿಕಲ್ಲಿ ಎಗ್ ರೈಸು. ಈಗ ಮೆಜೆಸ್ಟಿಕಲ್ಲಿ ಎಗ್ ರೈಸ್ ಮಾಡೋರು ಬಂದ್ಬಿಟ್ಟು ನನಗೆ ಬೈತಾರೆ ಅಂತ ಅನಿಸುತ್ತೆ. ಸಲ ಇಲ್ಲಿ ಜನ ಜಾಸ್ತಿ ಆಗಿಬಿಡ್ತಾರೆ ಅಂತೇಳಿ. ಅಷ್ಟೇ, ನಿಮ್ಮ ಕೆಲಸವನ್ನು ಮಾಡಿ ನಿಮ್ಮ ಬಂಡವಾಳವನ್ನು ಸಂಬಂಧಪಟ್ಟವ್ರಿಗೆ ಹೇಳ್ತೀವಿ. ಕೆಲಸ ಕಳ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ. ಇಲ್ಲೊಂದು ಆಸ್ಪತ್ರೆ ಸರ್, ಈ ಆಸ್ಪತ್ರೆಯನ್ನು ಹೊಸದಾಗಿ ಮಾಡಿದ್ರು. 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರುವ ಕಟ್ಟಡ ಹುಳ ಹುಪ್ಪಟಗಳ ಗೂಡಾಗಿದೆ. ದಾನಿಗಳು ಕೊಟ್ಟಿರುವಂಥ ಕೋಟ್ಯಾಂತರ ರೂಪಾಯಿ ವೆಚ್ಚದ ಯಂತ್ರಗಳು ಹಾಳಾಗ್ತಾ ಇದೆ. 4 ಹಿರಿಯ ವೈದ್ಯಾಧಿಕಾರಿಗಳು ಬೇಕು, 6 ನರ್ಸ್ ಸಿಬ್ಬಂದಿ ಬೇಕು, 10 ಡಿ ಗ್ರೂಪ್ ನೌಕರರು ಬೇಕು, 2 ಲ್ಯಾಬ್ ಟೆಕ್ನಿಷಿಯನ್ ಬೇಕು, 2 ಫಾರ್ಮಸಿಸ್ಟ್ ಬೇಕು. 4 ಹಿರಿಯ ವೈದ್ಯಾಧಿಕಾರಿಗಳು ಸ್ವಲ್ಪ ಕಷ್ಟ ಆಗ್ಬೋದು, ನನಗೆ ಗೊತ್ತಿದೆ, ಆ ಪ್ರಶ್ನೆ ಅಂತಲ್ಲ. ಆದರೆ ಒಬ್ಬರಿಬ್ಬರು ಸಿಗ್ತಾರೆ. ನೀವು ಮನಸ್ಸು ಮಾಡಿದರೆ ಸಂಬಂಧಪಟ್ಟ DHOಗಳು ಆಗತ್ತೆ ಕೆಲಸ. 2 ವರ್ಷಗಳಿಂದ ಹೀಗೆ ಬಿಟ್ಟಿದ್ದೀರಿ ಅಂತಂದರೆ ನೀವೆಲ್ಲ ಸಂಬಳ ಬಿಟ್ಬಿಡಿ, ಕೆಲಸ ಮಾಡಲಿಕ್ಕಾಗಿಲ್ಲ ಅಂತಂದರೆ. ಇದರ ಬಗ್ಗೆ ಒಂದು ವಾಕ್ಥ್ರೂ ಮಾಡಿದರೆ ಸಂಬಂಧಪಟ್ಟರು ಎಚ್ಚೆತ್ಕೋಬೇಕು. ಇಲ್ಲ ಅಂತಂದರೆ ಎಲ್ಲರೂ ಡಿಸ್ಮಿಸ್ ಮಾಡಿ ಬಿಸಾಕ್ರಿ, ನೋಡೋಣ ಗೌರ್ಮೆಂಟ್ ನಡೆಯುತ್ತಾ ಇಲ್ವಾ ಅಥವಾ ಜಗತ್ತು ನಡೆಯುತ್ತಾ ಇಲ್ವಾ ಅಂತೇಳಿ. ಇವ್ರಿಗೆ ಹೆಂಗಾಗಿದೆ ಸರ್ಕಾರಿ ಅಧಿಕಾರಿಗಳಿಗೆ ಅಂತಂದ್ರೆ, ನಾವಿಲ್ಲ ಅಂತಂದ್ರೆ ಆಗೋದೇ ಇಲ್ಲ. ನೀವು ದೇವರಲ್ಲ, ನೀವು ಯಜಮಾನರಲ್ಲ, ನೀವು ನಮ್ಮ ನೌಕರರು, ನಮ್ಮ ಕೆಲಸಕ್ಕಿರೋ ಸೆಕ್ಯೂರಿಟಿ ಗಾರ್ಡ್. ನೀವು ನೋಡಿ, ಒಂದು ವಾಕ್ಥ್ರೂ ಮಾಡಿದ್ದಾರೆ. ಆ ಪರಿಸ್ಥಿತಿ ನೋಡಿ ಅಲ್ಲಿ. ಆಮೇಲೆ DHO ಮತ್ತೊಬ್ಬರು ನೋಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಲಿ, ಇನ್ಕ್ಲೂಡಿಂಗ್ ಜಿಲ್ಲಾಧಿಕಾರಿಗಳು. ಪ್ಲೀಸ್. ಬಡವರಿಗೆ ಉಚಿತ ಆರೋಗ್ಯ ಕಲ್ಪಿಸಬೇಕಂತೇಳಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡುತ್ತೆ. ಆದರೆ ಸರ್ಕಾರದ ಅನುದಾನ ಇವಾಗ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಅಂತಲೇ ಹೇಳ್ಬೋದು. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನರೇಗಲ್ ಪಟ್ಟಣದ ಆಸ್ಪತ್ರೆಯಲ್ಲಿದ್ದೇವೆ. ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. 2021ರಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಲಾಗಿತ್ತು. ಆವಾಗ ಈ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಆದರೆ ಈವರೆಗೂ ಕೂಡ ಯಾವುದೇ ರೋಗಿಗಳಿಗೆ ಚಿಕಿತ್ಸೆ ಕೊಡದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಡೀ ಆಸ್ಪತ್ರೆಯಲ್ಲಿ ಜಿಡ್ಡು ಹಿಡಿದ ವಾತಾವರಣ ನಿರ್ಮಾಣವಾಗಿದೆ. ಎಲ್ಲ ಕಡೆ ಕೂಡ ಏನು ಜಾಡು ಕೂಡ ಇದೆ. ಅದೇ ರೀತಿಯಾಗಿ ಇಲ್ಲಿರುವಂಥ ಆಸ್ಪತ್ರೆಯಲ್ಲಿ ಗಾಜುಗಳು ಕೂಡ ಸಂಪೂರ್ಣವಾಗಿ ಒಡೆದು ಹೋಗಿದ್ದಾವೆ. ಸರ್ಕಾರ 2021ರಲ್ಲೇ ಈ ಒಂದು ಬೃಹತ್ ಆಸ್ಪತ್ರೆ ಏನಿದೆ ಇದನ್ನು ಉದ್ಘಾಟನೆ ಮಾಡಿದೆ. ಈ ಒಂದು ನರೇಗಲ್ ಪಟ್ಟಣದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇತ್ತು, ಅದನ್ನು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೆಚ್ಚಳ ಮಾಡಿದ್ರು. ಆದರೆ ಈವರೆಗೂ ಕೂಡ ಇಲ್ಲಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿಲ್ಲ. ಹೀಗಾಗಿ ಇಡೀ ಆಸ್ಪತ್ರೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಈ ರೀತಿ ಒಳ್ಳೆಯ ಕಟ್ಟಡ ಇದ್ರೂ ಕೂಡ ಇಲ್ಲಿರುವಂಥ ವಸ್ತುಗಳು ಹಾಕಿದ್ದಾರೆ ಎಲ್ಲೆಂದರಲ್ಲಿ. ಇಲ್ಲಿ ನಾವು ಈ ಭಾಗದಲ್ಲಿ ನೋಡ್ತಾ ಇರಬಹುದು ವೈದ್ಯಕೀಯ ಸೌಕರ್ಯಗಳು ಕೂಡ ಇಲ್ಲಿ ಕಲ್ಪಿಸಲಾಗಿದೆ. ಬೇರೆ ಬೇರೆ ಖಾಸಗಿ ಕಂಪನಿಗಳು ಹೈಟೆಕ್ ವಸ್ತುಗಳನ್ನು ಕೂಡ ವೈದ್ಯಕೀಯ ವಸ್ತುಗಳನ್ನು ನೀಡಿದೆ. ಆದರೆ ಇವುಗಳ ಬಳಕೆ ಕೂಡ ಆಗ್ತಾ ಇಲ್ಲ. ಸುಮಾರು 7-8 ತಿಂಗಳುಗಳಿಂದನೂ ಕೂಡ ಇದೇ ರೀತಿ ಹೈಟೆಕ್ ವಸ್ತುಗಳೇನಿದ್ದಾವೆ, ಹೈಟೆಕ್ ವಸ್ತುಗಳಿದ್ರೂ ಕೂಡ ಇವು ಬಳಕೆ ಆಗ್ತಾ ಇಲ್ಲ. ಹೀಗಾಗಿ ಸರ್ಕಾರದ ವಿರುದ್ಧ ಗ್ರಾಮಸ್ಥರು
ಕಾರ್ಯಕರ್ತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನ ಕೊಟ್ಟು ಹೈಟೆಕ್ ಆಸ್ಪತ್ರೆ ಮಾಡಿದೆ, ಹೈಟೆಕ್ ವೈದ್ಯಕೀಯ ಸೌಕರ್ಯಗಳು ಕೂಡ ಬಂದವೆ, ಆದರೆ ಇಲ್ಲಿ ಸಿಬ್ಬಂದಿಗಳಿಲ್ಲ. ಹೀಗಾಗಿ ಇಡೀ ಆಸ್ಪತ್ರೆ ಯಾವುದೇ ರೀತಿಯಿಂದ ಕೆಲಸಕ್ಕೆ ಬಾರದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಆದಷ್ಟು ಬೇಗ ಏನು ಈ ಒಂದು ಸಮುದಾಯ ಭವನ ಇದೆ, ಈ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಆದಷ್ಟು ಬೇಗ ವೈದ್ಯಕೀಯ ಸೌಕರ್ಯಗಳು ಮತ್ತು ಇಲ್ಲಿಯ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಇಲ್ಲಿ ಬರುವಂಥ ರೋಗಿಗಳಿರ್ತಾರೆ ಇವರಿಗೆ ಸೂಕ್ತವಾದ ಅನುಕೂಲ ಮಾಡಿಕೊಡಬೇಕು ಮತ್ತು ಒಳ್ಳೆಯ ಉಚಿತವಾದಂಥ ಆರೋಗ್ಯಕ್ಕೆ ತಪಾಸಣೆ ಮಾಡಲು ಒಳ್ಳೆಯ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಬೇಕಂತೇಳಿ ಇಲ್ಲಿಯ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್. ಹಾಗೆ ಇವೆಷ್ಟು ಈ ಆಸ್ಪತ್ರೆ ಬಗ್ಗೆ ಹೇಳಿರುವಂಥದ್ದು. ಎಲರ್ಟ್ ಆಗೋರು ಎಲರ್ಟ್ ಆಗ್ತಾರೆ, ಇಲ್ಲ ಅಂತಂದರೆ ಒಂದು ಕ್ರಾಂತಿ ಅಂತೂ ಶುರುವಾಗುತ್ತೆ. ಆ ಹುಡುಗರು ಹೆಂಗಿರ್ಬೇಕಂದ್ರೆ ಅವನು BJP, ಕಾಂಗ್ರೆಸ್, JDS ಅವನು ಇವನು ಅಂತ ಅಲ್ಲ. ಈ ಸಮಾಜ, ನಮ್ಮ ದುಡ್ಡು, ನಮ್ಮ ಓಟು, ಕೆಲಸ ಮಾಡೋನು ಇರಬೇಕು. ಇಲ್ಲ ಅಂತಂದರೆ ಸೀದಾ ಎಲ್ಲಿ ಮೆಜೆಸ್ಟಿಕಲ್ಲಿ ಎಗ್ ರೈಸು. ಈಗ ಮೆಜೆಸ್ಟಿಕಲ್ಲಿ ಎಗ್ ರೈಸ್ ಮಾಡೋರು ಬಂದ್ಬಿಟ್ಟು ನನಗೆ ಬೈತಾರೆ ಅಂತ ಅನಿಸುತ್ತೆ. ಸಲ ಇಲ್ಲಿ ಜನ ಜಾಸ್ತಿ ಆಗಿಬಿಡ್ತಾರೆ ಅಂತೇಳಿ. ಅಷ್ಟೇ, ನಿಮ್ಮ ಕೆಲಸವನ್ನು ಮಾಡಿ ನಿಮ್ಮ ಬಂಡವಾಳವನ್ನು ಸಂಬಂಧಪಟ್ಟವ್ರಿಗೆ ಹೇಳ್ತೀವಿ. ಕೆಲಸ ಕಳ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ. ಇಲ್ಲೊಂದು ಆಸ್ಪತ್ರೆ ಸರ್, ಈ ಆಸ್ಪತ್ರೆಯನ್ನು ಹೊಸದಾಗಿ ಮಾಡಿದ್ರು. 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರುವ ಕಟ್ಟಡ ಹುಳ ಹುಪ್ಪಟಗಳ ಗೂಡಾಗಿದೆ. ದಾನಿಗಳು ಕೊಟ್ಟಿರುವಂಥ ಕೋಟ್ಯಾಂತರ ರೂಪಾಯಿ ವೆಚ್ಚದ ಯಂತ್ರಗಳು ಹಾಳಾಗ್ತಾ ಇದೆ. 4 ಹಿರಿಯ ವೈದ್ಯಾಧಿಕಾರಿಗಳು ಬೇಕು, 6 ನರ್ಸ್ ಸಿಬ್ಬಂದಿ ಬೇಕು, 10 ಡಿ ಗ್ರೂಪ್ ನೌಕರರು ಬೇಕು, 2 ಲ್ಯಾಬ್ ಟೆಕ್ನಿಷಿಯನ್ ಬೇಕು, 2 ಫಾರ್ಮಸಿಸ್ಟ್ ಬೇಕು. 4 ಹಿರಿಯ ವೈದ್ಯಾಧಿಕಾರಿಗಳು ಸ್ವಲ್ಪ ಕಷ್ಟ ಆಗ್ಬೋದು, ನನಗೆ ಗೊತ್ತಿದೆ, ಆ ಪ್ರಶ್ನೆ ಅಂತಲ್ಲ. ಆದರೆ ಒಬ್ಬರಿಬ್ಬರು ಸಿಗ್ತಾರೆ. ನೀವು ಮನಸ್ಸು ಮಾಡಿದರೆ ಸಂಬಂಧಪಟ್ಟ DHOಗಳು ಆಗತ್ತೆ ಕೆಲಸ. 2 ವರ್ಷಗಳಿಂದ ಹೀಗೆ ಬಿಟ್ಟಿದ್ದೀರಿ ಅಂತಂದರೆ ನೀವೆಲ್ಲ ಸಂಬಳ ಬಿಟ್ಬಿಡಿ, ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದರೆ. ಇದರ ಬಗ್ಗೆ ಒಂದು ವಾಕ್ತೃ ಮಾಡಿದ್ರೆ ಸಂಬಂಧಪಟ್ಟ ಎಚ್ಚೆತ್ಕೋಬೇಕು. ಇಲ್ಲ ಅಂತಂದ್ರೆ ಎಲ್ಲರನ್ನು ಡಿಸ್ಮಿಸ್ ಮಾಡಿ ಬಿಸಾಕ್ರಿ, ನೋಡೋಣ ಗೌರ್ಮೆಂಟ್ ನಡೆಯುತ್ತಾ ಇಲ್ವಾ ಅಥವಾ ಜಗತ್ತು ನಡೆಯುತ್ತಾ ಇಲ್ವಾ ಅಂತೇಳಿ. ಇವ್ರಿಗೆ ಹೆಂಗಾಗಿದೆ ಸರ್ಕಾರಿ ಅಧಿಕಾರಿಗಳಿಗೆ ಅಂತಂದ್ರೆ, ನಾವಿಲ್ಲ ಅಂತಂದ್ರೆ ಆಗೋದೇ ಇಲ್ಲ. ನೀವು ದೇವರಲ್ಲ, ನೀವು ಯಜಮಾನರಲ್ಲ, ನೀವು ನಮ್ಮ ನೌಕರರು, ನಮ್ಮ ಕೆಲಸಕ್ಕಿರೋ ಸೆಕ್ಯೂರಿಟಿ ಗಾರ್ಡ್. ನೀವು ನೋಡಿ, ಒಂದು ವಾಕ್ತೃ ಮಾಡಿದ್ದಾರೆ. ಆ ಪರಿಸ್ಥಿತಿ ನೋಡಿ ಅಲ್ಲಿ. ಆಮೇಲೆ DHO ಮತ್ತೊಬ್ಬರು ನೋಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಲಿ, ಇನ್ಕ್ಲೂಡಿಂಗ್ ಜಿಲ್ಲಾಧಿಕಾರಿಗಳು. ಪ್ಲೀಸ್, ಬಡವರಿಗೆ ಉಚಿತ ಆರೋಗ್ಯ ಕಲ್ಪಿಸಬೇಕಂತೇಳಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡುತ್ತೆ. ಆದರೆ ಸರ್ಕಾರದ ಅನುದಾನ ಇವಾಗ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಅಂತಲೇ ಹೇಳ್ಬೋದು. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನರೇಗಲ್ ಪಟ್ಟಣದ ಆಸ್ಪತ್ರೆಯಲ್ಲಿದ್ದೇವೆ. ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. 2021ರಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಲಾಗಿತ್ತು. ಆವಾಗ ಈ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಆದರೆ ಈವರೆಗೂ ಕೂಡ ಯಾವುದೇ ರೋಗಿಗಳಿಗೆ ಚಿಕಿತ್ಸೆ ಕೊಡದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಡೀ ಆಸ್ಪತ್ರೆಯಲ್ಲಿ ಜಿಡ್ಡು ಹಿಡಿದ ವಾತಾವರಣ ನಿರ್ಮಾಣವಾಗಿದೆ. ಎಲ್ಲ ಕಡೆ ಕೂಡ ಜಾಡು ಕೂಡ ಇದೆ. ಅದೇ ರೀತಿಯಾಗಿ